ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಮೇನ್ ರೀಸನ್. ಸೊ ಅದು ಕಾಮನ್ ಆಗಿ ರೀಸನ್, ಎಸ್ಪೆಷಲಿ ಗಂಡಸರಲ್ಲಿ ತುಂಬಾ ಯಾರು ಸ್ಮೋಕ್ ಮಾಡ್ತಾರೆ ಫ್ರೀಕ್ವೆಂಟ್ ಆಗಿ. ಸೊ ಸ್ಮೋಕಿಂಗ್ ಇಂದ ಹೇಗಾಗುತ್ತೆ ಅಂದ್ರೆ, ಒಂದು ನಿಕೋಟಿನ್ ಇರುತ್ತೆ, ಅದರಲ್ಲಿ ಟಾರ್ ಇರುತ್ತೆ. ಸೊ ಸ್ಮೋಕ್ ಮಾಡೋ ಟೈಮಲ್ಲಿ ಅದು ತುಟಿಗೆ ಎಲ್ಲಾನು ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಅದರಿಂದ ಸ್ಕಿನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡಾರ್ಕ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಸ್ಮೋಕಿಂಗ್ ಆಲ್ವೇಸ್ ರಿಡ್ಯೂಸಸ್ ದ ಬ್ಲಡ್ ಸಪ್ಲೈ, ತುಟಿಗಾಗಿರ್ಬೋದು, ಓವರ್ ಆಲ್ ಬಾಡಿಗೆನೆ ಅದು ಬ್ಲಡ್ ಸಪ್ಲೈನ ಕಡಿಮೆ ಮಾಡ್ತಾ ಬರುತ್ತೆ. ಮೈಕ್ರೋ ವ್ಯಾಸ್ಕ್ಯುಲರ್ ಕನ್ಸ್ಟ್ರಿಕ್ಷನ್ ಅಂತ ಮಾಡುತ್ತೆ. ಸೊ ತುಟಿ ಎಲ್ಲ ಅವಾಗ ಡಾರ್ಕ್ ಆಗ್ತಾ ಬರುತ್ತೆ. ಅದನ್ನ ಬಿಟ್ಟು ಸಿಗರೇಟ್ ಅಲ್ಲೇನೆ ಇರುವಂತಹ ಬಣ್ಣ ಆಗಿರ್ಬೋದು, ಅದು ಡೈರೆಕ್ಟ್ ಆಗಿ ಹಾಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ರೀತಿಯಾದಂತಹ ಅಭ್ಯಾಸಗಳಿಂದ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಕಾಮನ್ ರೀಸನ್. ಕಾಫಿ ಮತ್ತೆ ಟೀ ಅಂತ ಹೇಳಿದ್ರೆ, ಕಾಫಿ ಮತ್ತೆ ಟೀನೂ ಕೆಫೀನ್ ಸ್ವಲ್ಪ ಡಿಹೈಡ್ರೇಟಿಂಗ್ ಎಫೆಕ್ಟ್ ಇರುತ್ತೆ. ಅದು ಹೈಡ್ರೇಷನ್ ಸ್ವಲ್ಪ ಕಡಿಮೆ ಮಾಡೋದ್ರಿಂದ ಲಿಪ್ಸ್ ಎಲ್ಲ ಡ್ರೈ ಆಗಿ ಲಿಪ್ಸ್ ಎಲ್ಲ ಡಾರ್ಕ್ ಆಗ್ತಾ ಬರ್ಬೋದು. ಇನ್ನೊಂದು ಕಾಫಿ ಟೀ ಬಿಡ್ಲೇಬೇಕಾ, ಅದ್ ಮೇನ್ ರೀಸನ್ ಅಲ್ಲ. ಸೊ ಕಾಫಿ ಟೀ ತುಂಬಾ ಜಾಸ್ತಿ ಕುಡಿಯೋದ್ರಿಂದ, ತುಂಬಾ ಫ್ರೀಕ್ವೆಂಟ್ ಆಗಿ ಜಾಸ್ತಿ ಕುಡಿಯೋದ್ರಿಂದ ಆ ಥರ ಇದಾಗುತ್ತೆ. ಸೊ ಕಾಫಿ ಟೀ ಪ್ರಿಯರು ಒಂದ್ಸಲ ಅಥವಾ 2 ಸಲ ಸೊ ಕುಡಿಯೋದ್ರಿಂದ ಏನು ಮೇಜರ್ ಪ್ರಾಬ್ಲಮ್ ಅಂತ ಏನು